ಅಲ್ಮೆಯ ವೀಕ್ಷಕರೇ, ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ತಮ್ಮೆಲ್ಲರನ್ನ ವಂದಿಸ್ತೇನೆ. CSI ಕರ್ನಾಟಕ ಸದರ್ನ್ ಡಯಾಸಿಸ್ನ ಪರವಾಗಿ ಕ್ರಿಸ್ತನ ಶ್ರಮವರ್ಣದ ಧ್ಯಾನದ ದಿನಗಳಲ್ಲಿರುವಂತಹ ನಾವು ಪ್ರಾರ್ಥನಾ ಪೂರ್ವಕವಾಗಿ ಧ್ಯಾನವನ್ನ ಪ್ರಾರಂಭ ಮಾಡೋಣ. ಪ್ರಾರ್ಥನೆ ಮಾಡೋಣ. ಜೀವ ಸ್ವರೂಪನಾದಂಥ ದೇವರೇ, ನಮ್ಮ ಜೀವಿತಗಳನ್ನ ರಕ್ಷಿಸಲು ನಿನ್ನ ಜೀವವನ್ನೇ ಸಮರ್ಪಿಸಿದನ್ನ ನೆನಪು ಮಾಡಿಕೊಂಡು ಈ ಪಾವನ ದಿನಗಳಲ್ಲಿ ನಿನ್ನ ಕ್ರೂಜೆಯನ್ನ ದೃಷ್ಟಿಸುತ್ತ ನಿನ್ನ ನಾಮವನ್ನ ಮಹಿಮೆ ಪಡಿಸುವಂತೆ, ನಿನ್ನನ್ನು ಹಿಂಬಾಲಿಸುವಂತೆ, ನಿನ್ನ ವಾಕ್ಯಗಳನ್ನ ಧ್ಯಾನಿಸುವಂತೆ ನೀನು ಕೊಟ್ಟಂತ ಕೃಪೆಗಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವೆ. ಈಗಲೂ ನಿನ್ನ ವಾಕ್ಯಗಳ ಮೂಲಕ ನಮ್ಮೆಲ್ಲರ ಸಂಗಡ ಮಾತನಾಡು. ವಾಕ್ಯವಾಗಿ ಬಂದಂತ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥನೆ ಬೇಡ್ತೇವೆ, ಆಮೆನ್. ಈ ದಿನಕ್ಕೆ ನೇಮಕವಾದಂತಹ ವಾಕ್ಯ ಭಾಗ ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 59ನೇ ವಚನದಿಂದ 64ನೇ ವಚನದವರೆಗೆ. ನಾನು 59ನೇ ವಚನವನ್ನ ಮಾತ್ರ ಓದ್ತೇನೆ. ಆಗ ಮಹಾಯಾಜಕರು ಹಿರಿಯ ಸಭೆಯವರೆಲ್ಲರೂ ಯೇಸುವನ್ನ ಕೊಲ್ಲಿಸಬೇಕೆಂದು ಆತನ ಮೇಲೆ ಸುಳ್ಳು ಸಾಕ್ಷಿಯನ್ನ ಹುಡುಕಿದರು. ಆದರೆ ಬಹು ಮಂದಿ ಸುಳ್ಳು ಸಾಕ್ಷಿಗಳು ಬಂದು ನಿಂತರೂ ಏನೂ ಸಿಕ್ಕಲಿಲ್ಲ ಎಂಬುವಂಥದ್ದೇ. ಈ ದಿನಕ್ಕೆ ನಮ್ಮ ಮುಂದಿರುವಂತಹ ಪ್ರಸ್ತಾಪ ಯೇಸುವಿನ ವಿರುದ್ಧ ಸುಳ್ಳು ಸಾಕ್ಷಿ ಮತ್ತು ಕೊಲ್ಲಲು ಸಂಚು. ನ್ಯಾಯ ವಿಚಾರಣೆಯಲ್ಲಿ ಅಥವಾ ನ್ಯಾಯಾಲಯದಲ್ಲಿ ನ್ಯಾಯವನ್ನ ಹೊರತರಲು, ಸತ್ಯವನ್ನ ಸಾಬೀತು ಮಾಡಲು ಸಾಕ್ಷಿಗಳು ಪ್ರಮುಖ ಪಾತ್ರವನ್ನ ವಹಿಸ್ತದೆ. ಆದರೆ ಇದಕ್ಕೆ ವಿರುದ್ಧವಾಗಿ ಇಂದಿನ ವಾಕ್ಯ ಭಾಗದಲ್ಲಿ ಯೇಸುವಿನ ನ್ಯಾಯ ವಿಚಾರಣೆಯಲ್ಲಿ ನ್ಯಾಯವನ್ನ ಹತ್ತಿಕ್ಕಲು, ಸತ್ಯವನ್ನ ಅಡಗಿಸಲು, ಯೇಸುವನ್ನ ಸಾಯಿಸಲು ಮಹಾಯಾಜಕರು, ಹಿರಿಯ ಸಭೆಯವರೆಲ್ಲರೂ ಸಹ ಧರ್ಮಶಾಸ್ತ್ರವನ್ನ ತಮಗೆ ಬೇಕಾದಂತ ರೀತಿಯಲ್ಲಿ ಉಪಯೋಗ ಮಾಡುವಂಥದ್ದನ್ನ ನಾವು ಕಾಣ್ತೇವೆ. ಮಾತ್ರ ಅಲ್ಲ, ಈ ಮಹಾಯಾಜಕರು, ಹಿರಿಯ ಸಭೆಯವರು ಸುಳ್ಳು ಸಾಕ್ಷಿಯನ್ನ ಸಿದ್ಧಪಡಿಸುವುದನ್ನ ದೇವರ ವಾಕ್ಯ ನಮ್ಮ ಮುಂದಿಡುತ್ತದೆ. ಈ ಮಹಾಯಾಜಕರು, ಹಿರಿಯರು ಧರ್ಮಶಾಸ್ತ್ರವನ್ನ ಬೋಧಿಸುವವರು, ಧರ್ಮಶಾಸ್ತ್ರವನ್ನ ಎತ್ತು ಹಿಡಿಯಬೇಕಾದವರು, ಅಧರ್ಮ ನಡೆಯದಂತೆ ನೋಡಿಕೊಳ್ಳಬೇಕಾದವರು ಮತ್ತು ಜನರನ್ನ ತಪ್ಪಾದಂತಹ ಮಾರ್ಗದಿಂದ, ಅಧರ್ಮ ಮಾರ್ಗದಿಂದ ಎಚ್ಚರಿಸಿ ಸರಿಯಾದಂತಹ ಮಾರ್ಗದಲ್ಲಿ ನಡೆಸಬೇಕಾದವರು. ಆದರೆ ಇಲ್ಲಿ ಅವರೇ ಧರ್ಮವನ್ನ ಬಿಟ್ಟು ಅಧರ್ಮ ಮಾಡುವಂಥದ್ದನ್ನ ನಾವು ನೋಡುವಂತವರಾಗಿದ್ದೇವೆ. ಧರ್ಮಶಾಸ್ತ್ರದ ಪ್ರಮುಖ ಬೋಧನೆಯಾದಂತಹ ದಶಾಜ್ಞೆಗಳಲ್ಲಿ ನರಾತ್ಯ ಮಾಡಬಾರದು ಮತ್ತು ಸುಳ್ಳು ಸಾಕ್ಷಿ ಹೇಳಬಾರದು ಎಂಬುದಾಗಿ ತಿಳಿಸಿದಲಾಗಿದೆ. ಇದನ್ನ ಅವರು ತಿಳಿದಿದ್ದಾಗ್ಯೂ ಸಹ ಯೇಸುವಿನ ಮೇಲೆ ಸುಳ್ಳು ಸಾಕ್ಷಿಯನ್ನ ಹೇಳಿಸಿ ಕೊಲ್ಲುವ ಸಂಚನ್ನ ಮಾಡ್ತಾರೆ. ಯಾಕೆ ಕೊಲ್ಲುವ ಸಂಚನ ಮಾಡ್ತಾರೆ? ಯಾಕಂತ ಹೇಳಿದ್ರೆ ಯೇಸುವಿನ ನೇರ ನುಡಿ, ಎಚ್ಚರಿಕೆಯ ಮಾತುಗಳು, ತಪ್ಪನ್ನ ಖಂಡಿಸುವಂತ ರೀತಿ ಮತ್ತು ಯೇಸುವಿನ ಜನಪ್ರಿಯತೆಯನ್ನ ಸಹಿಸದೆ ಸಾಯಿಸುವ ಸುಳ್ಳು ಸಾಕ್ಷಿಯನ್ನ ಅವರು ಸಿದ್ಧಪಡಿಸುವಂಥದ್ದನ್ನ ದೇವರ ವಾಕ್ಯ ನಮಗೆ ತಿಳಿಸುವಂಥದ್ದಾಗಿದೆ. ನೋಡಿ, ಯೇಸು ಅರಸನಂತೆ ದೇವಾಲಯವನ್ನ ಪ್ರವೇಶಿಸಿ ದೇವಾಲಯದಲ್ಲಿ ನಡೆಯುತ್ತಿದ್ದ ಅಧರ್ಮ ವ್ಯಾಪಾರವನ್ನ ನಿಲ್ಲಿಸಿದ್ದು ಅವರ ಕಣ್ಣನ್ನ ಕುಕ್ಕುವಂತೆ ಮಾಡಿತು. ಆದ್ದರಿಂದ ವಚನ 59ರಿಂದ 62ರಲ್ಲಿ ಯೇಸುವಿನ ವಿರುದ್ಧ ಅಪರಾಧವನ್ನ ಆರೋಪಿಸಿ ಆತನನ್ನ ಸಿಕ್ಕಿಸಿ ಸುಳ್ಳು ಸಾಕ್ಷಿಯನ್ನ ಹುಡುಕುವಂತ ಪ್ರಯತ್ನವನ್ನ ಇಲ್ಲಿ ಮಾಡುವಂಥದ್ದನ್ನ ನಾವು ಕಾಣುವಂತವರಾಗಿದ್ದೇವೆ. ಆದರೆ ಆ ಸುಳ್ಳು ಸಾಕ್ಷಿ ನಿಲ್ಲಲಿಲ್ಲ. ಕಡೆಗೆ ಇಬ್ಬರು ಸಾಕ್ಷಿಗಳು ಮುಂದೆ ಬಂದು ಯೇಸು 3 ದಿನದಲ್ಲಿ ದೇವಾಲಯವನ್ನ ಕೆಡವಿ ಅದನ್ನ ತಿರುಗಿ ಕಟ್ಟುತ್ತೇನೆ ಎಂಬುದಾಗಿ ಹೇಳಿದ್ದಾನೆ ಎಂಬುದಾಗಿ ಸಾಕ್ಷಿಯನ್ನ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಯಾಕೆ ಇಲ್ಲಿ ಇಬ್ಬರು ಸಾಕ್ಷಿಗಳು ಎಂಬುದಾಗಿ ಬರೆಯಲ್ಪಟ್ಟಿದೆ? ನೀವು ಧರ್ಮೋಪದೇಶ ಕಾಂಡ 17ನೇ ಅಧ್ಯಾಯ 6ನೇ ವಚನವನ್ನ ನೋಡಿದ್ರೆ, ಒಬ್ಬ ವ್ಯಕ್ತಿಗೆ ಮರಣ ದಂಡನೆ ಆಗಬೇಕಾದರೆ 2 ಅಥವಾ 3 ವ್ಯಕ್ತಿಗಳು ಸಾಕ್ಷಿಯನ್ನ ಹೇಳಬೇಕು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಮಹಾಯಾಜಕರಿಗೆ ಮತ್ತು ಹಿರಿಸಭೆಯವರಿಗೆ ಧರ್ಮಶಾಸ್ತ್ರದ ಕುರಿತಾಗಿ ಬಹಳ ಜ್ಞಾನ ಇತ್ತು. ಆದ್ದರಿಂದ ಸುಳ್ಳು ಸಾಕ್ಷಿಯನ್ನ ನುಡಿಸುವ ಸಲುವಾಗಿ
ಇಬ್ಬರು ಸಾಕ್ಷಿಗಳನ್ನ ಮುಂದೆ ತರುವಂಥದ್ದನ್ನ ನಾವು ಕಾಣುವಂಥವರಾಗಿದ್ದೇವೆ. ತಾವು ಆಧ್ಯಾತ್ಮಿಕ ವ್ಯಕ್ತಿಗಳಂತೆ ಜನರ ಮುಂದೆ ಸಾಕ್ಷಿಯಾಗಿ ಪ್ರದರ್ಶಿಸುವ ಸಲುವಾಗಿ ಅವರು ಉಪವಾಸವನ್ನ ಮಾಡ್ತಾ ಇದ್ರು, ಪ್ರಾರ್ಥನೆಯನ್ನ ಮಾಡ್ತಾ ಇದ್ರು, ದಾನ ಧರ್ಮಗಳನ್ನ ಮಾಡ್ತಾ ಇದ್ರು. ಆದರೆ ತಮ್ಮ ವೈಯಕ್ತಿಕ ಜೀವನದಲ್ಲಿ ಹೊಟ್ಟೆ ಕಿಚ್ಚು, ಸ್ವಾರ್ಥ, ಕೊಲ್ಲುವ ಕುಯುಕ್ತಿ ಉಳ್ಳವರಾಗಿದ್ರು. ಆದ್ದರಿಂದ ಧರ್ಮಶಾಸ್ತ್ರ ಹಿಡಿದು ಧರ್ಮವನ್ನ ನುಡಿಯಬೇಕಾದವರೇ ಅಧರ್ಮದಲ್ಲಿ ನಡೆಯುತ್ತಿದ್ದಾರೆ, ನ್ಯಾಯವನ್ನ ಎತ್ತಿ ಹಿಡಿಯಬೇಕಾದವರೇ ಅನ್ಯಾಯವನ್ನ ಮಾಡುತ್ತಿದ್ದಾರೆ, ಸತ್ಯವನ್ನ ಕಾಪಾಡಬೇಕಾದವರೇ ಅಸತ್ಯದ ಮಾರ್ಗದಲ್ಲಿ ನಡೆಯುತ್ತಿದ್ದಾರೆ. ನೋಡಿ, ಈ ಸುಳ್ಳಿಗೆ ಮೂಲ ಸೈತಾನ. ಯಾಕೆಂದ್ರೆ ದೇವರ ವಾಕ್ಯ ಹೇಳ್ತದೆ, ಯೋಹಾನು ಬರೆದ ಸುವಾರ್ತೆ 8ನೇ ಅಧ್ಯಾಯ 44ನೇ ವಚನದಲ್ಲಿ, ಸೈತಾನನು ನಿಮ್ಮ ತಂದೆ, ಅವನು ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ, ಅವನಲ್ಲಿ ಸತ್ಯವು ಇಲ್ಲವೇ ಇಲ್ಲ, ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನು ಆಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಆದ್ದರಿಂದ ಆದಾಮ ಅವಳನ್ನ ಸುಳ್ಳಿನ ಮೂಲಕ ಆತನು ಪಾಪದ ಮಾರ್ಗಕ್ಕೆ ನಡೆಸುವಂತದ್ದನ್ನ ದೇವರ ವಾಕ್ಯ ತಿಳಿಸ್ತದೆ. ನಾವು ಸಹ ಇಂದು ಈ ಲೋಕದಲ್ಲಿ ಅನೇಕ ಸುಳ್ಳಿನ ಸಂಗತಿಗೆ ಬಲಿಯಾಗಿ ಬಂಧನದಲ್ಲಿ ಜೀವಿತವನ್ನ ನಡೆಸುವಂತವರಾಗಿದ್ದೇವೆ. ಆದ್ದರಿಂದ ಈ ಸುಳ್ಳಿನ ಬಂಧನದಿಂದ ನಾವು ಬಿಡುಗಡೆಯಾಗಬೇಕಾದ್ರೆ ಸತ್ಯವನ್ನ ಸಂಧಿಸಬೇಕು. ಯಾವುದು ಆ ಸತ್ಯ? ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 6ನೇ ವಚನ ಹೇಳ್ತದೆ, ನಾನೇ ಮಾರ್ಗವು, ಸತ್ಯವು, ಜೀವವೂ ಆಗಿದ್ದೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳುವಂಥದ್ದನ್ನ ನಾವು ಕಾಣುವಂತವರಾಗಿದ್ದೇವೆ. ಯೇಸುವಿನ ಕ್ರೂಜೆಯ ಮಾರ್ಗ ನಮಗೆ ಸತ್ಯವನ್ನ ತಿಳಿಸ್ತದೆ. ಯಾವ ವ್ಯಕ್ತಿ ಯೇಸುವಿನ ಕ್ರೂಜೆಯ ಮಾರ್ಗದ ಸತ್ಯವನ್ನ ಸಂಧಿಸ್ತಾನೋ ಆತನು ಜೀವವನ್ನ ಹೊಂದಿಕೊಳ್ಳಿಕ್ಕೆ ಸಾಧ್ಯ, ಸತ್ಯಕ್ಕೆ ಸಾಕ್ಷಿಯಾಗಿರುವುದಕ್ಕೆ ಸಾಧ್ಯ ಆಗ್ತದೆ. ಕರ್ತನಲ್ಲಿ ಸತ್ಯ ಸಾಕ್ಷಿಗಳಾಗಲು ಕರೆಯಲ್ಪಟ್ಟಂತ ದೇವಜನರೇ, ಇಂದು ನಾವು ಸತ್ಯವನ್ನ ಸಂಧಿಸಿದ್ದೇವೆಯೋ ಅಥವಾ ಅಸತ್ಯದ ಮಾರ್ಗದಲ್ಲಿ ನಡೆಯುತ್ತಿದ್ದೇವೆಯೋ, ಸತ್ಯವಾದಂತ ಕ್ರಿಸ್ತನ ಸಾಕ್ಷಿಗಳಾಗಿದ್ದೇವೆಯೋ ಅಥವಾ ಮಹಾಯಾಜಕರು, ಹಿರಿಯ ಸಭೆಯವರಂತೆ ಸುಳ್ಳಿಗೆ ಮೂಲನಾದ ಸೈತಾನನ ಸಾಕ್ಷಿಗಳಾಗಿದ್ದೇವೆಯೋ? ನಮ್ಮ ಕೈಯಲ್ಲಿ, ನಮ್ಮ ಬಾಯಲ್ಲಿ ದೇವರ ವಾಕ್ಯ ಇರಬಹುದು, ಆದರೆ ನಮ್ಮ ಜೀವನದಲ್ಲಿ ವಾಕ್ಯವಾದ ಕ್ರಿಸ್ತನ ಕುರಿತಾಗಿ ನಾವು ಸಾಕ್ಷಿಗಳಾಗಿದ್ದೇವೆಯೋ? ಯೋಹಾನ್ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 15ನೇ ವಚನ ಹೇಳ್ತದೆ, ತನ್ನ ಸಹೋದರನನ್ನ ದ್ವೇಷಿಸುವವನು ಕೊಲೆಗಾರನಾಗಿದ್ದಾನೆ ಮತ್ತು ಯಾವ ಕೊಲೆಗಾರನಲ್ಲಿಯೂ ನಿತ್ಯ ಜೀವ ಇರುವುದಿಲ್ಲ ಎಂಬುದಾಗಿ. ನಾವು ನೆನೆಸ್ಬೋದು, ನಾವು ಮಹಾಯಾಜಕರಂತೆ, ಹಿರಿಸಭೆಯವರಂತೆ ಕೊಲ್ಲುವಂತ ಆಲೋಚನೆಯನ್ನ ಮಾಡುತ್ತಾ ಇಲ್ಲ ಎಂಬುದಾಗಿ. ಅದರ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ತಿಳಿಸುತ್ತದೆ, ನಿನ್ನ ಸಹೋದರನನ್ನ ದ್ವೇಷಿಸಿದರೆ ನೀನು ಕೊಲೆಗಾರ ಎಂಬುದಾಗಿ. ಆದ್ದರಿಂದ ಈ ಕ್ರಿಸ್ತನ ಮರಣದ ಧ್ಯಾನದ ದಿನದಲ್ಲಿರುವಂತಹ ನಾವು ನಮ್ಮ ಸಹೋದರರೊಟ್ಟಿಗೆ ಒಂದಾಗೋಣ, ನಮ್ಮ ಆಲೋಚನೆಗಳನ್ನ ನಾವು ಬದಲಾಯಿಸಿಕೊಳ್ಳೋಣ. ನಾವು ಹೊಟ್ಟೆ ಹಸಿವಿನಿಂದ ಉಪವಾಸ ಮಾಡುವುದರೊಂದಿಗೆ ಹೊಟ್ಟೆ ಕಿಚ್ಚಿಗೆ ಉಪವಾಸವನ್ನ ಮಾಡೋಣ. ಒಬ್ಬ ಸೇವಕರು ಹೇಳ್ತಾ ಇದ್ರು, ವೈರಿಯ ತಲೆಯನ್ನ ತೆಗೆಯುವ ಆಲೋಚನೆಯನ್ನ ಬಿಟ್ಟು ವೈರಿಯನ್ನ ನಮ್ಮ ತಲೆಯಿಂದ ತೆಗೆದು ಹಾಕೋಣ ಎಂಬುದಾಗಿ. ಆದ್ದರಿಂದ ನಾವು ಸತ್ಯವಾದಂತ ಕ್ರಿಸ್ತನ ಕ್ರೂಜೆಯನ್ನು ಸಂಧಿಸುವುದರ ಮೂಲಕ ಸತ್ಯದ ಸಾಕ್ಷಿಗಳಾಗಿ ಈ ಲೋಕದಲ್ಲಿ ಜೀವಿತವನ್ನ ನಡೆಸೋಣ. ದೇವರ ವಾಕ್ಯ ಹೇಳ್ತದೆ, ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 8ನೇ ವಚನ, ನೀವು ಬಲವನ್ನ ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲಾ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಎಂಬುದಾಗಿ. ಸಾಕ್ಷಿ ಹೇಳುವುದು ಸುಲಭ, ಆದರೆ ಸಾಕ್ಷಿಗಳಾಗಿ ಇರುವಂಥದ್ದು, ಸಾಕ್ಷಿಗಳಾಗಿ ಜೀವಿಸುವಂಥದ್ದು ಬಹಳ ಕಷ್ಟ. ಆದ್ದರಿಂದ ದೇವರ ವಾಕ್ಯ, ನಾವು ಕ್ರಿಸ್ತನಲ್ಲಿ ಸತ್ಯ ಸಾಕ್ಷಿಗಳಾಗಿರುವಂತೆ ದೇವರ ವಾಕ್ಯ ನಮಗೆ ಕರೆಯನ್ನ ನೀಡುವಂಥದ್ದಾಗಿದೆ. ನೋಡಿ, ಧರ್ಮ ಸ್ಥಳದ ಸೌಜನ್ಯದ ಪ್ರಕರಣದಲ್ಲಿ ಸಾಕ್ಷಿಗಳು ಸತ್ಯವೋ ಸುಳ್ಳು ನನಗೆ ಗೊತ್ತಿಲ್ಲ. ಆ ಸಾಕ್ಷಿಗಳ ಮೇಲೆ ಬಂದಂತ ತೀರ್ಪು ನ್ಯಾಯವೋ ಅಥವಾ ಅನ್ಯಾಯವೋ ಯಾವುದಕ್ಕೆ ಪೂರಕವಾಗಿದೆ ಗೊತ್ತಿಲ್ಲ. ಆದರೆ ಇವತ್ತು ನಾವು ಕೊಡುವಂತ ಸಾಕ್ಷಿ ಅದು ಸುಳ್ಳು ಸಾಕ್ಷಿ ಅಲ್ಲ, ಬದಲಾಗಿ ಸತ್ಯ ಸಾಕ್ಷಿಗಳಾಗಿರಬೇಕು. ನಾವು ಆತ್ಮಿಕ ವ್ಯಕ್ತಿಗಳಂತೆ ಬಿಳಿ ಬಟ್ಟೆಯನ್ನ ಹಾಕಿಕೊಂಡು ಮಹಾಯಾಜಕರಂತೆ ಬೋಧನೆಯನ್ನ ಮಾಡಿದರೆ ಸಾಲದು, ಸತ್ಯಕ್ಕೆ ನಾವು ಸಾಕ್ಷಿಗಳಾಗಿರಬೇಕು. ಶಾಸ್ತ್ರಿ ಪರಿಸಾಯರಂತೆ ಕೈಯಲ್ಲಿ ಬಾಯಲ್ಲಿ ದೇವರ ವಾಕ್ಯವನ್ನ ಹಿಡಿದುಕೊಂಡರೆ ಸಾಲದು, ದೇವರ ವಾಕ್ಯವಾದಂತ ಕ್ರಿಸ್ತನಲ್ಲಿ ನಾವು ಸಾಕ್ಷಿಗಳಾಗಿರಬೇಕು. ಇವತ್ತು ದೇವರ ವಾಕ್ಯ ನಾವು ಚೆನ್ನಾಗಿ ತಿಳಿದುಕೊಂಡಿರಬಹುದು, ಆದರೆ ನಮ್ಮ ಜೀವಿತದಲ್ಲಿ ಆ ದೇವರ ವಾಕ್ಯವನ್ನು ಅನುಸರಿಸುತ್ತಾ
ದೇವರ ವಾಕ್ಯಕ್ಕೆ ಸಾಕ್ಷಿಯನ್ನ ನಾವು ನೀಡುವಂಥವರಾಗಿದ್ದೇವೆಯಾ? ಹಾಗಾಗಬೇಕಾದ್ರೆ ನಾವು ಸತ್ಯವಾದಂತಹ ಕ್ರಿಸ್ತನನ್ನ ಸಂಧಿಸುವಂಥವರಾಗಬೇಕು. ಯಾವಾಗ ಸತ್ಯವಾದಂಥ ಕ್ರಿಸ್ತನನ್ನ ನಾವು ಸಂಧಿಸ್ತೇವೋ ಆಗ ನಾವು ಸತ್ಯದಲ್ಲಿ ಜೀವಿತವನ್ನ ನಡೆಸುವುದಕ್ಕೆ ಸಾಧ್ಯ ಆಗುವಂಥದ್ದಾಗಿದೆ. ಆದ್ದರಿಂದ ಕರ್ತನಲ್ಲಿ ಪ್ರೀತಿ ಉಳ್ಳಂತಹ ದೇವಜನರೇ, ಈ ಲೋಕದಲ್ಲಿ ನಾವು ಕ್ರಿಸ್ತನ ಸಾಕ್ಷಿಗಳಾಗಿ ಸತ್ಯವನ್ನ ನುಡಿಯುವಂಥವರಾಗೋಣ. ಹೀಗಾಗುವಂತೆ ದೇವರಾತ್ಮನು ತಾನೇ ನಮಗೆ ಸಹಾಯ ಮಾಡಲಿ. ದೇವರ ವಾಕ್ಯಗಳನ್ನು ಆಶೀರ್ವದಿಸಲಿ. ಆಮೆನ್.